ಒಂದು ಮಠ ಹೇಗೆ ಪೂಜೆ ಪುನಸ್ಕಾರಗಳ ಜೊತೆಗೆ ಧರ್ಮ ಜಾಗೃತಿಯ ಕೆಲಸವನ್ನ ಮತ್ತು ವಿಶೇಷವಾಗಿ ಹಿಂದುತ್ವದ ಸಿದ್ಧಾಂತದ ಒಂದು ಶಕ್ತಿಯನ್ನು ಹೆಚ್ಚಿಸುವಂತಹ ದೃಷ್ಟಿಯಲ್ಲಿ ಜನಸಾಮಾನ್ಯರ ಮಟ್ಟದಲ್ಲಿ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಅದಮಾರು ಮಠದ ಪರ್ಯಾಯದ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ನಮ್ಮೆದುರುಗಡೆ ತೆರೆದಿಟ್ಟಿದ್ದಾರೆ. ದೇವಸ್ಥಾನದ ಮಠ ಮಾನ್ಯಗಳ ಕಾರ್ಯಕ್ರಮಗಳು ವೇದ ಶಾಸ್ತ್ರ ಪೂಜೆ ಪುನಸ್ಕಾರಗಳ ಜೊತೆಗೆ ಇವೆಲ್ಲವನ್ನೂ ಉಳಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಪ್ರಮುಖ ಐಡಿಯಾಲಜಿಕಲ್ ಫ್ರೇಮ್ವರ್ಕ್, ಅದನ್ನ ಸಮಾಜದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಬಹಳ ವಿನೂತನವಾಗಿರುವಂಥ ಮತ್ತು ಇವತ್ತಿನ ಹಿಂದೂ ಸಮಾಜದ ಕಾಲಘಟ್ಟದಲ್ಲಿ ಅನಿವಾರ್ಯತೆಯೂ ಆಗಿರುವಂಥ ಬಹಳ ಉತ್ತಮವಾದ ಕೆಲಸವನ್ನ ಪೂಜ್ಯ ಸ್ವಾಮೀಜಿಗಳು ಭಗವಂತನ ಕೃಪೆಯಿಂದ ಮಾಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜದ ಯುವಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಇಂಥ ಒಂದು ಆದರ್ಶಪ್ರಾಯ ಅನುಕರಣೀಯವಾದಂತಹ ಕೆಲಸವನ್ನು ಮಾಡಿರುವಂಥ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಾನು ಮತ್ತಷ್ಟು ನಮಸ್ಕಾರಗಳನ್ನು ಸಲ್ಲಿಸಿ ಆ ಭಗವಂತ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತಷ್ಟು ಶಕ್ತಿಯನ್ನ ನೀಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ನನಗೆ ಕೊಟ್ಟಿರುವಂತಹ ವಿಷಯ ಭಾರತದಲ್ಲಿ ಹಿಂದೂ ಪುನರುತ್ಥಾನ ಅಂತ. ನನ್ನ ಮನಸ್ಸಿಗೆ ಬಹಳ ಹತ್ತಿರವಾಗಿರುವಂತಹ ವಿಷಯ. ಭಾರತದಲ್ಲಿ ಹಿಂದೂ ಪುನರುತ್ಥಾನ ಅನ್ನುವಂಥ ವಾಕ್ಯವನ್ನು ನಾವು ಗಮನಿಸಿದ ತಕ್ಷಣನೇ ನಮ್ಮ ಮನಸ್ಸಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಎರಡು ಸಂಗತಿ. ಮೊದಲನೇದು, ಭಾರತದಲ್ಲಿ ಜೀವಂತವಾಗಿರುವಂತಹ ಒಂದು ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಪದ್ಧತಿ ಇದೆ. ಬೇರೆ ಬೇರೆ ಐತಿಹಾಸಿಕ, ರಾಜಕೀಯ, ಸಾಮಾಜಿಕ ಕಾರಣಗಳಿಂದಾಗಿ ಈ ಭವ್ಯ ಅವಿಚ್ಛಿನ್ನ ಸಂಸ್ಕೃತಿ ಪರಂಪರೆ ಪುನರುತ್ಥಾನದ ಅವಶ್ಯಕತೆಯಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ವಾಕ್ಯದಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಎರಡನ್ನೂ ಕೂಡ ಯಾಕೆ ಈ ರೀತಿ ಈ ಸಂಸ್ಕೃತಿ ಹೇಗೆ ಉಳಿದುಕೊಂಡು ಬಂತು, ಈ ಸಂಸ್ಕೃತಿ ಪುನರುತ್ಥಾನ ಆಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬಹುದು ಅನ್ನುವಂಥ ವಿಚಾರದಲ್ಲಿ ನನಗೆ ತಿಳಿದಿರುವಂಥಷ್ಟು ಅಲ್ಪ ವಿಚಾರಗಳನ್ನು ಮಾತ್ರ ನಾನು ನಿಮ್ಮೆಲ್ಲರ ಎದುರುಗಡೆ ಇಡುವಂಥ, ಅದು ಇಂಥ ಒಂದು ವಿದ್ವತ್ ವೇದಿಕೆ ಇರಬೇಕಾದಾಗ ಈ ರೀತಿ ನನ್ನಂತಹ ವಯಸ್ಸಿನಲ್ಲೂ ಚಿಕ್ಕವನು, ಅನುಭವದಲ್ಲಿ ಅಧ್ಯಯನದಲ್ಲಿಯೂ ಚಿಕ್ಕವನು ನಾನು ಈ ವಿಷಯ ಪ್ರಸ್ತುತ ಮಾಡಬೇಕಾದ್ರೆ ಇದಕ್ಕೆ ಬಹಳ ಧೈರ್ಯ ಇರಬೇಕು. ಪೂಜ್ಯ ಸ್ವಾಮೀಜಿಗಳ ಅನುಗ್ರಹದ ಬೇಡಿಕೆಯೊಂದಿಗೆ ಬಂಧುಗಳೇ, ಪ್ರಪಂಚದ ಇತಿಹಾಸವನ್ನು ನಾವು ಗಮನಿಸಿದಾಗ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ, ಸಾವಿರಾರು ವರ್ಷಗಳಲ್ಲಿ ನಿರಂತರತೆಯನ್ನ ಕಾಪಿಟ್ಟುಕೊಂಡಿರುವಂಥ, ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಪ್ರಾರಂಭವಾಗಿತ್ತೋ ಅದೇ ಒಂದು ಚಿಂತನಾ ಲಹರಿ ಇವತ್ತಿಗೂ ಜೀವಂತವಾಗಿ ಅವಿಚ್ಛಿನ್ನವಾಗಿ ಉಳಿಸ್ಕೊಂಡಿರುವಂತಹ, ಇಡೀ ಪ್ರಪಂಚದ ಭೂಭಾಗದಲ್ಲಿ ನಮಗೆ ಸಿಗುವಂಥ ಏಕೈಕ ಸಂಸ್ಕೃತಿ ಅಂತಂದ್ರೆ ಅದು ಭಾರತೀಯ ಸನಾತನ ಧರ್ಮದ ಈ ಒಂದು ನಮ್ಮ ಸಂಸ್ಕೃತಿ. There is no parallel to this in the whole wide world. ಕ್ರಿಶ್ಚಿಯನ್ ಮತ ಹುಟ್ಟಿದ ಕೆಲವೇ ವರ್ಷಗಳಲ್ಲಿ
ರೋಮನ್ ಸಂಸ್ಕೃತಿ ಇರ್ಬೋದು, ಗ್ರೀಕ್ನ ಸಂಸ್ಕೃತಿ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರೀ ಕ್ರಿಶ್ಚಿಯನ್ ಸಂಸ್ಕೃತಿಗಳು ಯಾವುದಿದ್ವು ಆ ಎಲ್ಲ ಸಂಸ್ಕೃತಿಗಳು ಕೆಲವು ದಶಕಗಳ ಒಳಗೆ ಪೂರ್ತಿ ಕ್ರಿಶ್ಚಿಯನ್ಮಯ ಆಗ್ಬಿಟ್ವು. ಅದೇ ರೀತಿ ಇಸ್ಲಾಂ ಮತ ಹುಟ್ಟಿ ಕೆಲವೇ ವರ್ಷಗಳಲ್ಲಿ, ದಶಕಗಳಲ್ಲಿ ಅದು ಎಲ್ಲೆಲ್ಲಿ ಪಸರಿಸ್ತಾ ಹೋಯ್ತೋ ಅದಕ್ಕಿಂತ ಮುಂಚೆ ಪ್ರೀ ಇಸ್ಲಾಮಿಕ್ ಏಜ್ ನಲ್ಲಿ ಇದ್ದಂತಹ ಯಾವ್ಯಾವ ಸಂಸ್ಕೃತಿ, ಜನಾಂಗ, ಪರಂಪರೆಗಳಿದ್ವೋ ಯಾವೂ ಕೂಡ ಹೆಸರು ಹೇಳು ಇಲ್ಲದ ರೀತಿ ಸಂಪೂರ್ಣವಾಗಿ ನಾಶವಾಗ್ಬಿಟ್ಟು. ಪ್ರಪಂಚದ ಇತಿಹಾಸವನ್ನ ನಾವೇನಾದ್ರೂ ಅತ್ಯಂತ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇದೇ ಪ್ರಪಂಚದ ಇತಿಹಾಸದ ಸಂಕ್ಷಿಪ್ತ ಅರ್ಥ. ಎಲ್ಲೆಲ್ಲಿ ಕ್ರಿಶ್ಚಿಯಾನಿಟಿ ಹೋಯ್ತು, ಎಲ್ಲೆಲ್ಲಿ ಇಸ್ಲಾಂ ಹೋಯ್ತು, ಅವೆಲ್ಲವೂ ಕೂಡ ಕೆಲವು ವರ್ಷಗಳಲ್ಲಿ those religions, those culture, those civilizations that existed before Christianity, before the entry of Islam to those lands, they were completely vanquished. ಇಡೀ ಈ ಒಂದು ಪ್ರಪಂಚದಲ್ಲಿ ನಡೆದಂಥ ಈ ಒಂದು ರೂಲ್ ಏನಿತ್ತು, ಇದಕ್ಕೆ ಎಕ್ಸೆಪ್ಷನ್ ಆಗಿ ಉಳಿದಿರುವಂತಹ ಏಕೈಕ ಒಂದು ಪರಂಪರೆ ಅಂತಂದ್ರೆ ಅದು ಸನಾತನ ಹಿಂದೂ ಧರ್ಮದ ಪರಂಪರೆ. ಇಲ್ಲಿ ನಮಗೆ ದಾಳಿ ಆಗ್ಲಿಲ್ಲ ಅಂತಲ್ಲ, ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂ ಇಲ್ಲಿ ಬರಲಿಲ್ಲ ಅಂತಲ್ಲ. ಬೇರೆ ಸಂಸ್ಕೃತಿಗಳಿಗೆ ಹೋಲಿಸಿದ್ರೆ, ಬೇರೆ ಭೂಭಾಗಗಳಿಗೆ ಹೋಲಿಸಿದ್ರೆ ಅಲ್ಲಿಗಿಂತ ಹೆಚ್ಚು ಆಕ್ರಮಣಗಳು, ಅಲ್ಲಿಗಿಂತ ಹೆಚ್ಚು ಕಾಲಾವಧಿಯಲ್ಲಿ ನಿರಂತರವಾದಂತಹ ಯುದ್ಧಗಳು ಈ ದೇಶದ ಸಂಸ್ಕೃತಿಯ ಮೇಲೆ ನಡೀತು. ಆದರೆ ವಿರೋಧಿಗಳು ಯಾವ ಮಟ್ಟದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾ ಬಂದ್ರೋ ಆ ದಾಳಿಯನ್ನ ನಿರಂತರವಾಗಿ ಎದುರಿಸುವಂಥ, ಆ ದಾಳಿಯನ್ನ ಮಟ್ಟ ಹಾಕುವಂಥ ಒಂದು ಧೈರ್ಯ, ಶಕ್ತಿ ಮತ್ತು ಕ್ಷಾತ್ರ ತೇಜಸ್ಸನ್ನ ಈ ಒಂದು ಜನಾಂಗದ, ಈ ಒಂದು ಧರ್ಮದ, ಈ ಒಂದು ನೆಲದ ಹಿಂದೂಗಳು, ನಮ್ಮ ಪೂರ್ವಜರು ಇಡೀ ಇತಿಹಾಸದಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಇದು ಜೀವಂತವಾಗಿದೆ. ನಮ್ಮ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ್ಯಾವಾಗೆಲ್ಲ ಯಾವ ರೀತಿ ದಾಳಿಗಳಾಯ್ತು, ಈ ದಾಳಿಗಳಿಗೆ ಯಾವ ರೀತಿಯ ಪ್ರತಿರೋಧವನ್ನು ಈ ದೇಶದ ಜನ ಒಡ್ಡಿದ್ರು, ಅದರಿಂದ ನಾವು ಹೇಗೆ ಇವತ್ತಿಗೂ ಕೂಡ ಜೀವಂತವಾಗಿ ಉಳ್ಕೊಂಡಿದ್ದೀವಿ ಎನ್ನುವಂಥದ್ದು ಇತಿಹಾಸದ a bare perusal of Indian history will clear this to any student of Indian history. ಈ ಒಂದು ಕಾಂಟೆಕ್ಸ್ಟ್ ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ ಹಿಂದೂ ಧರ್ಮದ ಪುನರುತ್ಥಾನ ಅನಿವಾರ್ಯತೆ ಯಾಕೆ, ಹಿಂದೂ ಸಮಾಜದ ಪುನರುತ್ಥಾನದ ಮತ್ತು ಉಳಿವಿನ ಅನಿವಾರ್ಯತೆ ಯಾಕೆ ಅಂತಂದ್ರೆ ನಮ್ಮ ಸಮಾಜ, ನಮ್ಮ ಧರ್ಮ ಬಿಟ್ಟರೆ ಪ್ರಪಂಚದಲ್ಲಿ ಈ ಎರಡೂ ಮತಗಳ ದಾಳಿಯಿಂದ ಉಳಿಯಲ್ಪಟ್ಟಂತಹ ಮತ್ತೊಂದು ಧರ್ಮ ಇನ್ನೊಂದು ಪ್ರಪಂಚದಲ್ಲೇ ಇಲ್ಲ. ನಾವು ನಶಿಸಿ ಹೋಗ್ಬಿಟ್ರೆ ಈ ಎರಡು ಮತಗಳ ಬಿಟ್ರೆ ಮುಂಚೆ ಯಾವುದು ಪ್ರೀ ಹಿಸ್ಟಾರಿಕ್ ಟೈಮ್ನಲ್ಲಿ, ಪ್ರೀ ಇಸ್ಲಾಂ, ಪ್ರೀ ಕ್ರಿಶ್ಚಿಯನ್ ಟೈಮ್ನಲ್ಲಿ ಮಾನವನ ಸಂಸ್ಕೃತಿ ಹೇಗಿತ್ತು, ಮಾನವ ಆ ಸಂದರ್ಭದಲ್ಲಿ ಮನುಷ್ಯ ಏನೇನೆಲ್ಲ ಸಾಧನೆ ಮಾಡಿದ್ದ ಅನ್ನೋದಕ್ಕಿರುವಂಥ ಜೀವಂತ ನೈಜ ಉದಾಹರಣೆಯಾಗಿ ನಾವೇನಿದ್ದೀವಿ, ಈ ಉದಾಹರಣೆನೇ ನಶಿಸಿ ಹೋಗ್ಬಿಡತ್ತೆ. ಈ ಕಾರಣಕ್ಕೋಸ್ಕರ ಹಿಂದೂ ಧರ್ಮ, ಹಿಂದೂ ಸಮಾಜ ಉಳಿಬೇಕಾಗಿರುವಂಥದ್ದು ನಾಟ್ ಓನ್ಲಿ ಸರ್ವೈವಲ್ ಬಟ್ ಥ್ರೈವಿಂಗ್ ಆಗಬೇಕಾಗಿರುವಂತಹ ಅನಿವಾರ್ಯತೆ ಪ್ರಪಂಚದ ದೃಷ್ಟಿಯಿಂದ ಇರುವಂಥದ್ದು. ಸಹಜವಾಗಿ ಯಾವುದೇ ಒಂದು ಸಂಸ್ಕೃತಿ ನೂರಾರು ವರ್ಷಗಳ ಕಾಲ ಈ ರೀತಿ ದಾಳಿಯನ್ನ, ಈ ರೀತಿ ಪ್ರತಿರೋಧವನ್ನ ಮಾಡ್ತಾ ಬಂದಾಗ, ಎದುರಿಸ್ತಾ ಬಂದಾಗ ಕೆಲವು ರೆಸಿಡ್ಯೂಗಳು ಆ ಸಮಾಜದಲ್ಲಿ ಉಳ್ಕೊಳ್ಳುವಂಥದ್ದು ಸಹಜ. ಕೆಲವು ಬೆಲೆಯನ್ನು ನಾವು ತೆತ್ತಲ್ಪಡಬೇಕಾಗತ್ತೆ. ಆ ಬೆಲೆ ಯಾವುದು ಅಂತ ನಾವು ಯೋಚನೆ ಮಾಡಿದ್ರೆ ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಇಸ್ಲಾಂನ ಜೊತೆಗೆ ನಮ್ಮ ಹೊಡೆದಾಟದಿಂದಾಗಿ ಬಹಳ ದೊಡ್ಡ ಮಟ್ಟದ ಭಾರತದ ಭೂಭಾಗವನ್ನು ನಾವು ಕಳೆದುಕೊಂಡ್ವಿ. ಇವತ್ತಿಗೂ ಪ್ರತಿನಿತ್ಯ ನಮಗೆ ನಾಪ್ಸೋಂಥ, ಪ್ರತಿನಿತ್ಯವೂ ಹಿಂದುವಿಗೆ ತನ್ನ ಮೈಮರೆಯ ಬಗ್ಗೆ ಪ್ರತಿನಿತ್ಯವೂ ನಮಗೆ ಪಾಠವನ್ನು ನಾಪಿಸುವಂಥ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ಇಸ್ಲಾಮಿನ ಒಂದು ದಾಳಿಯಲ್ಲಿ
ನಾವು ದ ಕಾಸ್ಟ್ ದಟ್ ವಿ ಪೇಡ್ ವಾಸ್ ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ಅದೇ ರೀತಿ ಕ್ರಿಶ್ಚಿಯನ್ ಮತ್ತು ಕ್ರಿಶ್ಚಿಯಾನಿಟಿಯ ಜೊತೆಗೆ ಆದಂತಹ ತಿಕ್ಕಾಟದ ಒಂದು ಪರಿಣಾಮವಾಗಿ ಈ ದೇಶದಲ್ಲಿ ಇವತ್ತಿಗೂ ನೆಲೆ ಊರಿರುವಂಥ ಬೇರೆ ಮಣ್ಣಿನ ಬೇರೆ ಭೂಭಾಗದಿಂದ ಈ ದೇಶದ ಒಳಗೆ ಬಂದಿರುವಂಥ ಕೆಲವು ಐಡಿಯಾಗಳಾಗಿರುವಂಥ ಸೆಕ್ಯುಲರಿಸಮ್ ಇರ್ಬೋದು, ಕಮ್ಯುನಿಸಮ್ ಇರ್ಬೋದು, ಮೆಕಾಲೆಯಿಸಮ್ ಇರ್ಬೋದು, ಇವೆಲ್ಲವನ್ನೂ ಇನ್ನೊಂದು ಬೇರೆ ರೀತಿಯಲ್ಲಿ ಹೇಳ್ಬೋದಾಗಿರುವಂಥ ಕೊಲೋನಿಯಲ್ ಕಾನ್ಶಿಯಸ್ನೆಸ್ ಇರ್ಬೋದು, ವಸಾಹತು ಶಾಹಿತ್ವನ ಅಂತ ನಾವೇನ್ ಕರಿತೀವಿ ಅದಿರ್ಬೋದು, ಇವೆಲ್ಲವೂ ಕೂಡ ಈ ಕ್ರಿಶ್ಚಿಯಾನಿಟಿಯ ಈ ದೇಶದ ಮೇಲಿನ ಇನ್ಫ್ಲೂಯೆನ್ಸ್ ಇಂದಾಗಿ ಬಂದಿತ್ತು. ಇದನ್ನ ನಾವ್ ಯಾಕೆ ಅರ್ಥ ಮಾಡ್ಕೊಳ್ಬೇಕು? ಹಿಂದೂ ಪುನರುತ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಬಹಳ ಸಲೀಸಾದಂತಹ ಉತ್ತರ ಏನು? ನಾವು ನಮ್ಮ ಉಳಿವಿನ ನಾವು ಗಟ್ಟಿ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತ ಶಕ್ತಿಗಳು ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈ ಅರಿವೇ ಇರಲಿಲ್ಲ ಅಂತಂದ್ರೆ ಯಾರು ನಮ್ಮ ಎನಿಮಿ, ಯಾರು ನಮ್ಮ ವೈರಿ, ಯಾರು ನಮ್ಮ ಸ್ನೇಹಿತ, ಈ ಕಲ್ಪನೆಯೇ ನಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂಥ ವಿಷಯ ಇರಲಿ, ಪುನರುತ್ಥಾನದ ಮಾತನ್ನು ನಾವು ಆಡ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಡು ನಾಟ್ ನೋ ಹೂ ಯುವರ್ ಎನಿಮಿ ಇಸ್, ಯು ಕ್ಯಾನ್ ನೆವರ್ ಪುಟ್ ಅಪ್ ಅ ಡಿಫೆನ್ಸ್. ದಿಸ್ ಇಸ್ ದ ರಿಯಾಲಿಟಿ ಆಫ್ ದ ವರ್ಲ್ಡ್. ಆ ಕಾರಣಕ್ಕೋಸ್ಕರ ನನ್ನ ಅಭಿಪ್ರಾಯದಲ್ಲಿ ಹಿಂದೂ ಪುನರುತ್ಥಾನದ, ಹಿಂದೂ ಸಮಾಜ ಧರ್ಮ ರಕ್ಷಣೆಯ ಮುಖ್ಯ ಕಾರಣಗಳಲ್ಲಿ, ಮುಖ್ಯ ಬಿಂದುಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಮೊದಲ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಹಿಂದೂ ಸಮಾಜ ಮತ್ತು ಹಿಂದೂ ಧರ್ಮದ ವಿರೋಧಿಗಳು ಯಾರು, ಇದನ್ನ ಅಳಿಸಿಬಿಡಬೇಕು, ಭೂಭಾಗದಿಂದ ಇದನ್ನ ನಶಿಸಿಬಿಡಬೇಕು ಅಂತ ಹೊರಟಿರುವಂಥ ಸಂಕಲ್ಪಬದ್ಧ ವೈರಿಗಳು ಯಾರು ಅನ್ನೋದನ್ನ ಸಾಮಾನ್ಯ ಹಿಂದೂ, ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯತೆ ಇದೆ. ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಹಿಂದೂಯಿಸಮ್. ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದ ಹಿಂದೂ ರೇಸ್. ಇದು ಯಾಕೆ ನಮಗೆ ಅರ್ಥ ಆಗಲಿಲ್ಲ? ಹಿಂದೂ ಪರಂಪರೆಯ ಭಾರತದಲ್ಲಿ ಹುಟ್ಟಿರುವಂಥ ಎಲ್ಲ ಆಧ್ಯಾತ್ಮ ಪರಂಪರೆಗಳನ್ನು ನಾವು ಗಮನಿಸ್ತಾ ಬಂದಾಗ ಈ ದೇಶದ ಮಣ್ಣಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಇಲ್ಲಿ ಯಾವ ಸಂಗತಿಯನ್ನು ಕೂಡ ನಂಬು ಅಂತ ತನ್ನ ಅನುಯಾಯಿಗಳಿಗೆ ಯಾವ ದೇವತೆಯಾಗ್ಲಿ, ಯಾವ ಪುಸ್ತಕವಾಗ್ಲಿ, ಯಾವ ಧರ್ಮ ಗುರುವಾಗ್ಲೂ ಹೇಳಿಲ್ಲ. ಪ್ರಶ್ನೆ ಮಾಡು, ಸತ್ಯವನ್ನು ಹುಡುಕೋ, ವಿಮರ್ಶೆ ಮಾಡು ಅಂತಾನೆ ಈ ದೇಶದ ಪ್ರತಿಯೊಂದು ತತ್ವ ಸಿದ್ಧಾಂತವೂ, ಧರ್ಮ ಗ್ರಂಥಗಳು, ಈ ದೇಶದ ಧರ್ಮ ಗುರುಗಳು ತಿಳಿಸಿತ್ತು. ಈ ಬೇರೆ ಎರಡು ಧರ್ಮಗಳು, ಈ ಬೇರೆ ಎರಡು ಮತಗಳು ಮತ್ತು ಹಿಂದೂ ಧರ್ಮದ ಸನಾತನ ಪರಂಪರೆಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಮೂಲದಲ್ಲಿ ಹಿಂದೂ ಚಿಂತನೆ ಇಟ್ ಇಸ್ ನಾಟ್ ಅ ಫೇತ್ ಬೇಸ್ಡ್, ಬಿಲೀಫ್ ಬೇಸ್ಡ್ ಸಿಸ್ಟಮ್. ನಂಬಿಕೆಯ ಆಧಾರದ ಮೇಲೆ ನಿಂತಿರುವಂಥದ್ದಲ್ಲ ಇದು, ಅನುಭವ ಪ್ರಮಾಣದ ಮೇಲೆ ನಿಂತಿರುವಂತಹ ಒಂದು ತತ್ವ ಚಿಂತನೆಗಳು. ಆದ್ರೆ ಈ ಒಂದು ಫಂಡಮೆಂಟಲ್ ಡಿಫರೆನ್ಸ್ ಅನ್ನ ಒಬ್ಬ ಸಾಮಾನ್ಯ ಹಿಂದೂ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಹಿಂದೂ ಧರ್ಮಕ್ಕೂ ಕ್ರಿಶ್ಚಿಯನ್ ಇಸ್ಲಾಂ ಮತಗಳಿಗೂ ಏನು ವ್ಯತ್ಯಾಸ ಏನಿಲ್ಲ, ಎಲ್ಲವೂ ಒಂದೇ ಅನ್ನುವಂಥ ಒಂದು ಭ್ರಮೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಹಿಂದೂ ಬದುಕಿದ, ಅದಕ್ಕೆ ತೆರಬೇಕಾದಂತಹ ಬೆಲೆಯನ್ನು ತೆತ್ತ. ಈಗಲೂ ಕೂಡ ಅ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಆಫ್ ಹಿಂದೂಸ್ ಥಿಂಕ್ ಆಲ್ ರಿಲಿಜನ್ಸ್, Islam, Christianity and various forms of Hinduism are all the same. ಇವೆಲ್ಲವೂ ಒಂದೇ. ಕೃಷ್ಣನಿಗೆ ಪೂಜೆ ಮಾಡಿದಾಗೇನೆ ಅಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಪೂಜೆ ಮಾಡ್ತೀವಿ, ಯೇಸು ಕ್ರಿಸ್ತನಿಗೆ ಪೂಜೆ ಮಾಡಿದಾಗೇನೆ ನಾವಿಲ್ಲಿ ಶಿವನಿಗೆ ಪೂಜೆ ಮಾಡ್ತೀವಿ, ಶಿವನಿಗೆ ಪೂಜೆ ಮಾಡಿದಾಗಲೇನೆ ಅಲ್ಲಾನಿಗೆ ಪೂಜೆ ಮಾಡ್ತೀವಿ. ಎಲ್ಲಾ ದೇವರು ಒಂದೇ, ಎಲ್ಲಾ ಮತಗಳು ಒಂದೇ, ಎಲ್ಲಾ ರಿಲಿಜನ್ಗಳು ಒಂದೇ ಅನ್ನುವಂಥ ಒಂದು ಭ್ರಮೆ ಹಿಂದೂಗೆ ಬರಲಿಕ್ಕೆ ಎರಡು ಕಾರಣ ಬಂತು. ಹಿಂದೂ ಸಮಾಜದ ನಾಯಕರು ಕೂಡ ಪದೇ ಪದೇ ಸರ್ವಧರ್ಮ ಸಮಭಾವ ಅಂತ ಹೇಳಿಕೊಟ್ಟು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅನ್ನುವಂಥದ್ದನ್ನ ಹೇಳಿ
ಎಕ್ಸ್ರೇ ವಿಷನ್ ನಿಂದ, ಕ್ರಿಟಿಕಲ್ ದೃಷ್ಟಿಯಿಂದ ಈ ಮತಗಳನ್ನ ನೋಡುವಂತಹ ರೀತಿಯಲ್ಲಿ ಹಿಂದೂಗಳಿಗೆ ಎಂದೂ ಕೂಡ ಎನ್ಕರೇಜ್ಮೆಂಟೇ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಒಬ್ಬ ಆರ್ಡಿನರಿ ಹಿಂದೂ, ಸಾಮಾನ್ಯ ಹಿಂದೂಗೆ ಈ ನನ್ನ ಮತವನ್ನ, ನನ್ನ ಧರ್ಮವನ್ನ, ನನ್ನ ನಂಬಿಕೆಯನ್ನ, ದೇವಸ್ಥಾನಗಳನ್ನ, ಮಠ ಮಾನ್ಯಗಳನ್ನ ನಾಶ ಮಾಡಲಿಕ್ಕೆ ಬರ್ತಾ ಇರುವಂತಹ ವೈರಿಗಳು ಯಾರು ಅನ್ನುವಂಥದ್ದನ್ನೇ ಗೊತ್ತಾಗ್ದಲೇ ಇರುವಂತಹ ರೀತಿ ಭ್ರಮೆಯಲ್ಲವನ್ನು ಇರಿಸ್ಬಿಟ್ಟಂತಹ ಕೆಲಸ ಆಗೋಯ್ತು. ಎಲ್ಲ ಮತಗಳು ಒಂದೇ ರೀತಿಯ ಸಿದ್ಧಾಂತವನ್ನು ಹೇಳೋದಿಲ್ಲ. ನಾಟ್ ಆಲ್ ರಿಲಿಜನ್ಸ್ ಪ್ರೀಚ್ ದ ಸೇಮ್, ನಾಟ್ ಆಲ್ ರಿಲಿಜನ್ಸ್ ಆರ್ ದ ಸೇಮ್. ನಮ್ಮ ಪರಂಪರೆಯ ವೈಶಿಷ್ಟ್ಯ ಅಂತಂದ್ರೆ ಇಲ್ಲಿ ನಮಗೆ ಕೋಟ್ಯಾಂತರ ದೇವತೆಗಳಿದ್ದಾರೆ. ನಿಮಗೆ ಯಾವ ದೇವತೆಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ನೀವೇ ಒಂದು ಹೊಸ ದೇವತೆಯನ್ನು ಸೃಷ್ಟಿ ಮಾಡುವಂತ, ಇಷ್ಟ ದೇವತೆಯನ್ನು ಸೃಷ್ಟಿ ಮಾಡುವಂತ ಆಧ್ಯಾತ್ಮ ಸ್ವಾತಂತ್ರ್ಯ ಈ ಒಂದು ಪರಂಪರೆ ನಮಗೆ ಕೊಟ್ಟಿದೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ, ಆಕಾಶದಲ್ಲಿ, ಪೆನ್ನಿನಲ್ಲಿ, ಪುಸ್ತಕದಲ್ಲಿ ದೇವರನ್ನ ಕಂಡಂತಹ ಒಂದು ದೈವತ್ವವನ್ನು ಕಂಡಂತಹ ಒಂದು ಸಂಸ್ಕೃತಿ ಇದು. ನಾನು ನಂಬಿರುವಂಥ ಈ ಪುಸ್ತಕ ಹೇಳುವಂಥ ದೇವರನ್ನ ಬಿಟ್ರೆ ಇನ್ಯಾವ ದೇವರು ಇಲ್ಲ. ನಿಜವಾದಂಥ ಏಕೈಕ ದೇವರು ಅದು ಅಲ್ಲಾ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಗಾಡ್ ಇರ್ಬೋದು. ಈ ಎರಡು ನಂಬಿಕೆಯನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಅವರಿಗೆ ಬದುಕಲಿಕ್ಕೆ ಹಕ್ಕಿಲ್ಲ ಅಂತ ಹೇಳಿ ಹಿಂದೂ ಎಂದೂ ಕೂಡ ತನ್ನ ಇಷ್ಟು ವರ್ಷದ ಇತಿಹಾಸದಲ್ಲಿ ಹೇಳೇ ಇಲ್ಲ. Islam believes in only one God. Islam believes in only one prophet. And if you do not believe in the Islamic God, if you do not believe in the Islamic prophet, then Islam tells that you do not have the right to live on this world. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ಕ್ರಿಶ್ಚಿಯನ್ ಧರ್ಮದ, ಕ್ರಿಶ್ಚಿಯನ್ ಮತದ ದೇವರಲ್ಲಿ ನೀನು ನಂಬಿಕೆ ಇಡ್ಲಿಲ್ಲ ಅಂತಂದ್ರೆ, ಇಫ್ ಯು ಡು ನಾಟ್ ಬಿಲೀವ್ ದಟ್ ಕ್ರೈಸ್ಟ್ ಇಸ್ ದ ಸನ್ ಆಫ್ ಗಾಡ್ ಅನ್ನೋದನ್ನ ನೀನು ನಂಬಲಿಲ್ಲ ಅಂತಂದ್ರೆ, ಈ ಒಂದು ನಂಬಿಕೆಯನ್ನು ನೀನೇನಾದ್ರೂ ಪ್ರಶ್ನೆ ಮಾಡಿಬಿಟ್ರೆ, ಯು ವಿಲ್ ನಾಟ್ ರಿಮೈನ್ ಅ ಮೆಂಬರ್ ಆಫ್ ದ ಕ್ರಿಶ್ಚಿಯನ್ ಫೋಲ್ಡ್. ಇಡೀ ಪ್ರಪಂಚವನ್ನು ಎರಡು ಭಾಗವಾಗಿ ಈ ಎರಡೂ ಮತಗಳು ಡಿವೈಡ್ ಮಾಡಿಬಿಟ್ವು. ನಮ್ಮವರು ಅಲ್ದಲೇ ಇರೋರು. ನಮ್ಮವರು ಅಂದ್ರೆ ಯಾರು? ಯಾರ್ಯಾರು ಆ ಮತದ ದೇವರಲ್ಲಿ ನಂಬಿಕೆ ಇಡ್ತಾರೋ ಅವರೆಲ್ಲರೂ ಕೂಡ ಒಂದು ಕಡೆ. ಆ ಮತದಲ್ಲಿ ನಂಬಿಕೆ ಇಡದಲೇ ಇರುವಂತ, ಆ ದೇವರಲ್ಲಿ ನಂಬಿಕೆ ಇಡದಲೇ ಇರುವಂತವ್ರೆಲ್ಲರೂ ಕೂಡ ಮತ್ತೊಂದು ಕಡೆ. ಯಾರು ಆ ಮತದಲ್ಲಿ, ಆ ದೇವರಲ್ಲಿ ನಂಬಿಕೆ ಇಡೋದಿಲ್ವೋ ಅಂಥ ವ್ಯಕ್ತಿಗಳಿಗೆ ಆ ಧರ್ಮಗುರುಗಳು, ಆ ಪುಸ್ತಕದ ಚಿಂತನೆಗಳು, ಇಂಜಂಕ್ಷನ್ಗಳು, ಸ್ಕ್ರಿಪ್ಚರ್ಗಳು ಹೇಳಿದ್ವು, ದೇರ್ ಆರ್ ಓನ್ಲಿ ಟೂ ಆಪ್ಷನ್ಸ್. ಒಂದು, ಅವ್ರು ಈ ಮತವನ್ನು ನಂಬಬೇಕು, ಈ ದೇವರನ್ನ ಅನುಯಾಯಿ ಆಗ್ಬೇಕು. ಇಲ್ಲ ಅಂತಂದ್ರೆ ಅವ್ರ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅವ್ರಿಗೆ ಹಕ್ಕಿಲ್ಲ. ಈದರ್ ಗೆಟ್ ಕನ್ವರ್ಟೆಡ್ ಆರ್ ಗೆಟ್ ಕಿಲ್ಡ್. ಈ ಎರಡು ಆಪ್ಷನ್ಗಳು ಈ ಮತಗಳು ಪ್ರಪಂಚದಾದ್ಯಂತ ಬೇರೆ ಎಲ್ರಿಗೂ ಕೊಟ್ಟಿತ್ತು. ಇನ್ಫಿಡೆಲ್ ಅನ್ನುವಂಥ ಕಾನ್ಸೆಪ್ಟ್ ನ ಕ್ರಿಶ್ಚಿಯಾನಿಟಿ ತಂತು, ಕಾಫಿರ್ ಅನ್ನುವಂಥ ಕಾನ್ಸೆಪ್ಟ್ ನ ಇಸ್ಲಾಂ ತಂತು, ಇಡೀ ಪ್ರಪಂಚವನ್ನು ಎರಡು ಭಾಗವಾಗಿ ಮಾಡಿತು. ಇಸ್ಲಾಂ ಭಾರತಕ್ಕೆ ಬಂದಾಗ ಅವರ ಉದ್ದೇಶ ಇದ್ದಿದ್ದು ಭಾರತವನ್ನ ಸಂಪೂರ್ಣವಾಗಿ ಇಲ್ಲಿರುವಂತ, ಇಸ್ಲಾಂ ಬರೋದಕ್ಕಿಂತ ಮುಂಚೆಯಿಂದನೂ ಸಾವಿರಾರು ವರ್ಷಗಳಿಂದ ಬಂದಿರುವಂಥ, ಅವರ ಕಣ್ಣಿನಲ್ಲಿ ಫಾಲ್ಸ್ ಗಾಡ್ಸ್ ಗಳನ್ನ ಪ್ರೇ ಮಾಡ್ತಾ ಇರುವಂಥ, ಅವರ ಕಣ್ಣಿನಲ್ಲಿ ತಪ್ಪು ಸಂಸ್ಕೃತಿಯನ್ನ, ಹೀನ ವಿಚಾರಧಾರೆಯನ್ನ, ಐಡಲ್ ವರ್ಷಿಪ್ ಅನ್ನ ಮಾಡ್ತಾ ಇರುವಂತಹ ಮತಗಳನ್ನ ನಿರ್ನಾಮ ಮಾಡಿ ದ ಟ್ರೂ ಫೇತ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇಸ್ಲಾಂ ಖಡ್ಗದ ಒಂದು ಶಕ್ತಿಯಿಂದ ಭಾರತದ ಒಳಗಡೆ ಬಂದಿದ್ದು. ಅದೇ ರೀತಿ ಕ್ರಿಶ್ಚಿಯಾನಿಟಿ ಕೂಡ ಬ್ರಿಟಿಷರ ಸಂದರ್ಭದಲ್ಲಿ, ಪೋರ್ಚುಗೀಸರ ಸಂದರ್ಭದಲ್ಲಿ, ಡಚ್ಚರ ಸಂದರ್ಭದಲ್ಲಿ ಬಂದಾಗ ಅವರ ಎಲ್ಲ ಮೋಟಿವೇಶನ್ಸು ಇದ್ದಿದ್ದು ಇಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ, ಇಲ್ಲಿ ಜನರ ಮೇಲೆ ದೇವಸ್ಥಾನಗಳನ್ನು ಒಡಿಲಿಕ್ಕೆ ಎಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ, ದೇರ್ ಫಂಡಮೆಂಟಲ್ ಬಿಲೀಫ್, ಶ್ರೀಕೃಷ್ಣ, ರಾಮ, ಕೃಷ್ಣ, ನಾವು ಪೂಜೆ ಮಾಡುವಂತಹ ಸಾವಿರಾರು ಕೋಟ್ಯಾಂತರ ದೇವತೆಗಳು ಯಾವ್ದಿದ್ದಾವೆ ಅವೆಲ್ಲವೂ ಕೂಡ ಫಾಲ್ಸ್ ಗಾಡ್ಸ್. ದೇರ್ ಇಸ್ ಓನ್ಲಿ ಒನ್ ಟ್ರೂ ಗಾಡ್ ಅಂಡ್ ದಟ್ ಇಸ್ ದ ಕ್ರಿಶ್ಚಿಯನ್ ಗಾಡ್. ಈ ಒಂದು ಮುಖ್ಯ ಸಿದ್ಧಾಂತ ಏನಿದೆ, ದಿಸ್ ಇಸ್ ವಾಟ್ ಇಸ್ ದಿ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಅವರ್ ಫೇತ್, ಅವರ್ ಬಿಲೀಫ್ ಸಿಸ್ಟಮ್, ಅವರ್ ಸ್ಪಿರಿಚುವಲ್ ಟ್ರೆಡಿಷನ್ಸ್ ಅಂಡ್ ದೀಸ್ ಏಬ್ರಹಾಮಿಕ್ ರಿಲಿಜನ್ಸ್.
ಆದರೆ ದುರಾದೃಷ್ಟವಶಾತ್ ಈ ಮೂಲ ಸಿದ್ಧಾಂತವನ್ನ ಹಿಂದೂ ಇಷ್ಟು ವರ್ಷಗಳಾದರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಬಹಳ ದೊಡ್ಡ ಕಾರಣ ಅಂತಂದ್ರೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷಗಳ ಕಾಲ ಹಿಂದೂ ಸಮಾಜದ ರಾಜಕೀಯ ನಾಯಕತ್ವವನ್ನು ಕೊಟ್ಟಂತಹ ಸಾಕಷ್ಟು ಜನ ಹಿಂದೂ ಧರ್ಮದ ನಾಯಕರುಗಳು ಹಿಂದೂಗಳಿಗೆ ಈ ಒಂದು ಫಂಡಮೆಂಟಲ್ ಡಿಫರೆನ್ಸಿನ ಬಗ್ಗೆ ಎಂದೂ ಅರಿವೇ ಉಂಟು ಮಾಡಲಿಕ್ಕೆ ಬಿಡಲಿಲ್ಲ. ಇದರ ಪರಿಣಾಮ ಏನಾಯಿತು? ಇತಿಹಾಸದಲ್ಲಿ ಇಸ್ಲಾಮಿ ದಾಳಿಕೋರರು ಭಾರತದ ಮೇಲೆ ದಾಳಿ ಮಾಡಿದಾಗ ಇಲ್ಲಿನ ಸಂಸ್ಕೃತಿಯಲ್ಲಿ ಯುದ್ಧ ಮಾಡ್ತಾ ಇದ್ದಂತ ರೀತಿನೇ ಬೇರೆ ಇತ್ತು. ಒಂದು ಸರ್ಟನ್ ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಈ ದೇಶದಲ್ಲಿ ಇತ್ತು, ಯುದ್ಧ ಮಾಡೋದು ಹೇಗೆ ಅಂತ. ಆದ್ರೆ ಹೊರಗಡೆಯಿಂದ ಬಂದಂತಹ ವ್ಯಕ್ತಿಗಳಿಗೆ ಯಾವ ಕೋಡ್ ಆಫ್ ಕಾಂಡಕ್ಟ್ ಇರಲೇ ಇರಲಿಲ್ಲ. ಬ್ರೂಟ್ ಫೋರ್ಸ್ ಒಂದೇ ಅವ್ರಿಗೆ ಗೊತ್ತಿದ್ದಿತ್ತು. ಈ ಒಂದು ಸಂಸ್ಕೃತಿ ಮತ್ತು ಒಂದು ವಿಕೃತಿ ಎರಡೂ ಕೂಡ ಒಟ್ಟಿಗೆ ಬಂದು ಹೊಡೆದಾಟ ಆದಾಗ ವಿಕೃತಿಯ ಕಲ್ಪನೆಯೇ ಗೊತ್ತಿಲ್ಲದಲೇ ಇದ್ದಂತ ಧರ್ಮದ ವಿಚಾರದಲ್ಲೇ ಯುದ್ಧವನ್ನೂ ಧರ್ಮಯುತದಲ್ಲಿ ಮಾಡಬೇಕು ಅಂತಿದ್ದಂತಹ ಹಿಂದೂ ಆ ಯುದ್ಧಗಳಲ್ಲಿ ಸೋತ. ಅಂಡ್ ಫ್ರಮ್ ದೆನ್ ಟು ನೌ ವಿ ಹ್ಯಾವ್ ಪೇಡ್ ದ ಪ್ರೈಸ್ ಫಾರ್ ಬೀಂಗ್ ಇಗ್ನೋರೆಂಟ್ or not examining the fundamental tenets of these two faiths. ಇವತ್ತು ಕೂಡ ನೀವು ಹೋಗಿ ಕಾಲೇಜ್ನಲ್ಲಿ ಇರುವಂತಹ ಯುವಕರನ್ನ, ಸಾಮಾನ್ಯ ಹಿಂದೂ ನೀವು ಹೋಗಿ ಕೇಳಿ, ಇಸ್ಲಾಂಗೂ ಕ್ರಿಶ್ಚಿಯಾನಿಟಿಗೂ ಹಿಂದೂಯಿಸಂಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಅತ್ಯಂತ ಹಿಂದೂ ಸಹಜವಾದ ಹಿಂದೂ ಹೇಳ್ತಾನೆ, ಎಲ್ಲ ದೇವರು ಒಂದೇ ಅಲ್ಲಪ್ಪ, ಈ ದೇವರು ಒಂದೇ, ಆ ದೇವರು ಒಂದೇ. ಹಿಂದುವಿನ ಕಣ್ಣಲ್ಲಿ ಎಲ್ಲ ದೇವರುಗಳು ಒಂದೇ. ಆದ್ರೆ ಅವರ ಕಣ್ಣಲ್ಲಿ ನಿಮ್ಮ ಯಾವ ಧರ್ಮದಿಕ್ಕೂ, ನಿಮ್ಮ ಯಾವ ಗುರುಗಳಿಗೂ, ನಿಮ್ಮ ಯಾವ ದೇವತೆಗಳಿಗೂ ಲೆಜಿಟಿಮೆಸಿನೇ ಇಲ್ಲ. ಇದನ್ನ ನಾನು ಇಷ್ಟೊತ್ತು ಯಾಕೆ ರಿಪೀಟ್ ಮಾಡಿದೆ ಅಂತಂದ್ರೆ, ದಿಸ್ ಇಸ್ ಸಚ್ ಅ ಬಿಗ್ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಅವರ್ ಫೇತ್, ಅವರ್ ಬಿಲೀಫ್ ಸಿಸ್ಟಮ್, ಅವರ್ ಮೆಂಟಲ್ ಮೇಕಪ್, ಅವರ್ ಫ್ರೇಮ್ ವರ್ಕ್, ಅಂಡ್ ನಾವು ಯಾರನ್ನು ವಿರೋಧಿಸ್ತಾ ಇದ್ದೀವಿ ಅವರದ್ದು. ನಿಮಗೆ 2 ಉದಾಹರಣೆ ಕೊಡ್ತೀನಿ, ನೀವು ಯೋಚನೆ ಮಾಡಿ, ನಿಮ್ಮ ಅನುಭವಕ್ಕೂ ಬಂದಿರುತ್ತೆ. ಬಹುಶಃ ನಮ್ಮಲ್ಲಿರುವಂತಹ ಈ ಸಭಾಂಗಣದಲ್ಲಿರುವಂತಹ ಬಹಳಷ್ಟು ಜನರಲ್ಲಿ ನನ್ನನ್ನು ಸೇರಿ ಶಿರಡಿ ಸಾಯಿಬಾಬಾನ ಭಕ್ತರು ನಾವು ತುಂಬಾ ಜನ ಇಲ್ಲಿದ್ದೀವಿ. ಶಿರಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಇರೋರು ನಾವು ಸಾಕಷ್ಟು ಜನ ಇಲ್ಲಿದ್ದೀವಿ ತಾನೆ. ನೀವು ಎಂದಾದ್ರೂ ಯೋಚನೆ ಮಾಡಿದ್ದೀರಾ, ಶಿರಡಿ ಸಾಯಿಬಾಬಾನ, ನೀವು ಶಿರಡಿಗೆ ಹೋದ್ರೆ ನಿಮಗೆ ಅವನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಶಿರಡಿ ಸಾಯಿಬಾಬಾ ಮೂಲತಃ ಒಬ್ಬ ಮುಸ್ಲಿಂ ಫಕೀರ. ಶಿರಡಿ ಸಾಯಿಬಾಬಾನ ಮಂದಿರಕ್ಕೆ ಹೋದ್ರೆ ಇವತ್ತು ಇಡೀ ದೇಶದಾದ್ಯಂತ ಮೂಲೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಇರುವಂತಹ, ಪೂಜೆಗಳು ನಡೆಯುವಂತಹ ದೊಡ್ಡದಾಗಿರುವಂತಹ ಭವ್ಯ ಸಾಯಿಬಾಬಾ ಮಂದಿರಗಳಿವೆ. ಮುಸಲ್ಮಾನರು ನೀವು ನೋಡ್ತೀರಾ ಸಾಯಿಬಾಬಾ ಮಂದಿರದಲ್ಲಿ? ಮುಸ್ಲಿಂ ಫಕೀರನ ಗೌರವಯುತವಾಗಿ ಅವರ ದೈವತ್ವವನ್ನು ಆಚರಿಸಲಿಕ್ಕಿರುವಂತಹ ದೇವಸ್ಥಾನದಲ್ಲಿ ಹಿಂದೂಗಳು ನಮಗೆ ಕಾಣಿಸ್ತಾರೆ. ಹಿಂದೂಗಳ ಅಭಿಷೇಕ ಮಾಡ್ತಾರೆ, ಹಿಂದೂಗಳು ರುದ್ರಾಭಿಷೇಕ ಮಾಡ್ತಾರೆ, ಹಿಂದೂಗಳು ಎಲ್ಲಾ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಆದ್ರೆ ಮುಸ್ಲಿಮರು ನಿಮಗೆ ಶಿರ್ಡಿ ಸಾಯಿಬಾಬಾನ ದೇವಸ್ಥಾನದಲ್ಲಿ ಸಿಗೋದಿಲ್ಲ. ಕಾರಣ ಯಾಕೆ? ದೇರ್ ಇಸ್ ಓನ್ಲಿ ಒನ್ ಟ್ರೂ ಗಾಡ್. ಆ ಟ್ರೂ ಗಾಡ್ ಅನ್ನ ಬಿಟ್ರೆ ಇನ್ಯಾವ ದೇವರು ಕೂಡ ಲೆಜಿಟಿಮೇಟ್ ಗಾಡ್ ಅಲ್ಲ. ಆ ಕಾರಣಕ್ಕೋಸ್ಕರ ಮುಸಲ್ಮಾನರು ಯಾವ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗೋದಿಲ್ಲ. ಹಿಂದೂ ಯಾಕೆ ಮುಸಲ್ಮಾನನಾಗಿ ಹುಟ್ಟಿರುವಂತಹ ಶಿರ್ಡಿ ಸಾಯಿಬಾಬನಿಗೂ ಕೂಡ ಅವನಲ್ಲಿ ಕೃಷ್ಣನನ್ನ, ಅವನಲ್ಲಿ ಸಾಯಿ ತೇಜವನ್ನ, ಅವನಲ್ಲಿ ಸಾಯಿ ಕೃಷ್ಣನನ್ನ, ಅವನಲ್ಲಿ ಸಾಯಿ ದೀಪಕನನ್ನ, ಅವನಲ್ಲಿ ಇನ್ನೊಬ್ಬರನ್ನ ಯಾಕೆ ನೋಡ್ತಾ ಬರ್ತಾನೆ ಅಂತಂದ್ರೆ, ಎಲ್ಲದರಲ್ಲೂ ದೈವತ್ವವನ್ನ ಕಾಣುವಂಥದ್ದು ಹಿಂದೂವಿನ ಫಂಡಮೆಂಟಲ್ ಡಿಫರೆನ್ಸ್. ಯಾರ್ಯಾರು ಈ ಒಂದು ಫಿಲಾಸಫಿಗೆ, ಯಾವ ಮುಸಲ್ಮಾನರು ಯಾವ ಕ್ರಿಶ್ಚಿಯನ್ರು ಇದನ್ನ ನಂಬೋದಿಲ್ವೋ, ಆ ಮತಗಳಲ್ಲಿ ಇರುವಂತಹ ಸೋಷಿಯಲ್ ಸ್ಟ್ರಕ್ಚರ್ಗಳು ಏನಿದ್ದಾವೆ, ದೇ ಥ್ರೋ ದೆಮ್ ಔಟ್ ಆಫ್ ದಟ್ ಸಿಸ್ಟಮ್. ಯಾಕೆಂದ್ರೆ ಈ ಮತಗಳು ಅಟ್ ದೇರ್ ಫಂಡಮೆಂಟಲ್ ಟೆನೆಟ್ ಏನು ಅಂತಂದ್ರೆ, ಅವು ಕೇವಲ ಧಾರ್ಮಿಕ ಅಥವಾ ಕೇವಲ ಆಧ್ಯಾತ್ಮಿಕವಾಗಿರುವಂತಹ ಚಿಂತನೆಗಳಲ್ಲ. ದೇ ಆರ್ ಪೊಲಿಟಿಕಲ್ ಐಡಿಯಾಲಜೀಸ್. ನಾನು ಮತ್ತೊಮ್ಮೆ
ಬಹಳ ಧೈರ್ಯದಿಂದ ಮತ್ತು ಸ್ಪಷ್ಟತೆಯಿಂದ ತಿಳಿಸ್ತಾ ಇದ್ದೀನಿ. ಈ ಎರಡೂ ಮತಗಳು ಪ್ರತಿಯೊಬ್ಬ ಹಿಂದೂ ಕೂಡ ಕಣ್ಣು ಬಿಟ್ಟು ಕಿವಿಯನ್ನ ನಿಮಿರಿಸಿ ಕೇಳಬೇಕಾಗಿರುವಂಥದ್ದು, ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಕ್ರಿಶ್ಚಿಯಾನಿಟಿ ಆಗಲಿ ಇಸ್ಲಾಂ ಆಗಲಿ, ದೇ ಆರ್ ನಾಟ್ ಮಿಯರ್ ರಿಲಿಜನ್ಸ್, ದೇ ಆರ್ ಪೊಲಿಟಿಕಲ್ ಇಂಪೀರಿಯಲ್ ಐಡಿಯಾಲಜೀಸ್. ಇದನ್ನ ಹಿಂದೂ ಅರ್ಥ ಮಾಡ್ಕೊಳ್ಬೇಕು. ಈ ಪೊಲಿಟಿಕಲ್ ಐಡಿಯಾಲಜಿ ಅಂತಂದ್ರೆ ಏನು? ಕುರಾನ್ನಲ್ಲಿ ಪ್ರಪಂಚವನ್ನ ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಎಲ್ಲಿ ಮುಸ್ಲಿಂ ಅಧಿಕಾರ ಆಡಳಿತ ಇದೆಯೋ ಅದನ್ನ ದಾರುಲ್ ಇಸ್ಲಾಂ ಅಂತ ಡಿವೈಡ್ ಮಾಡಿದ್ದಾರೆ. ಯಾವ ಭೂಭಾಗ ಮುಸ್ಲಿಂ ಆಡಳಿತ ಇಲ್ವೋ ಆ ಭಾಗವನ್ನ ದಾರುಲ್ ಹರ್ಬ್ ಅಂತ ಡಿವೈಡ್ ಮಾಡಿದ್ದಾರೆ. ಕುರಾನ್ ಹೇಳತ್ತೆ ಪ್ರತಿಯೊಬ್ಬ ಮುಸಲ್ಮಾನನಿಗೂ ನಿನ್ನ ಜೀವನದ ಪರಮ ಉದ್ದೇಶ ಏನು ಅಂತಂದ್ರೆ ದಾರುಲ್ ಹರ್ಬಲ್ಲಿರುವಂತ, ಅಂದ್ರೆ ಇಸ್ಲಾಂ ಆಡಳಿತ ಇಲ್ಲದ ಪ್ರದೇಶವನ್ನ ಇಸ್ಲಾಂ ಆಡಳಿತ